ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡನ್ನು ನೀವು ನೋಡಿದ್ರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಯಾರು ಸೇಫ್ ಆಗಿದ್ದಾರೆ, ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಗೋಲ್ಡ್ ಸುರೇಶ್ ಅವರು, ಮಂಜಣ್ಣ ಅವರು, ಹಾಗೇನೆ ಐಶ್ವರ್ಯ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿದ್ದಾರೆ. ಗೌತಮಿ ಅವರು ಕ್ಯಾಪ್ಟನ್ ಆಗಿರುವ ಕಾರಣ ಅವರು ನಾಮಿನೇಟ್ ಆಗಲ್ಲ ಈ ವಾರ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಸುರೇಶ್ ಮತ್ತು ಐಶ್ವರ್ಯ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿರೋದು ಎಲ್ಲ ಒಂದು ಕಡೆ ಲಕ್ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ಐಶ್ವರ್ಯ ಅವರ ವಿಚಾರಕ್ಕೆ ಬರೋದಾದ್ರೆ, ಕಳೆದ ಕೆಲವೊಂದಷ್ಟು ವಾರಗಳಿಂದ ಸಿಕ್ಕಾಪಟ್ಟೆ ಲಕ್ ಫ್ಯಾಕ್ಟರ್ ಅವರ ವಿಚಾರದಲ್ಲಿ ವರ್ಕ್ ಆಗ್ತಾನೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಚೈತ್ರ ಅವ್ರ ವಿಚಾರದಲ್ಲೂ ಅಷ್ಟೇ. ಬಟ್ ಚೈತ್ರ ಅವರು ನಾಮಿನೇಟ್ ಅಂತೂ ಆಗ್ತಾನೆ ಇದ್ದಾರೆ, ಸೇಫ್ ಆಗ್ತಾ ಇದ್ದಾರೆ. ಐಶ್ವರ್ಯ ಅವರು ಒಂದೊಂದು ವಾರ ನಾಮಿನೇಟೇ ಆಗಲ್ಲ, ಒಂದ್ಸಲ ನಾಮಿನೇಟ್ ಆಗಿ ಲೈಕ್ ಲಾಸ್ಟ್ ಇನ್ನೇನು ಎವಿಕ್ಟ್ ಆಗುವ ಹಂತಕ್ಕೆ ಬಂದು ನಿಂತಿದ್ದಾಗ ಅವರು ಮತ್ತು ಶಿಶಿರ್ ಅವರು ಸಡನ್ ಆಗಿ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡ್ತೀನಿ ಅಂತಾರೆ. ಲಾಸ್ಟ್ ವೀಕ್ ಅವರು ನಾಮಿನೇಟ್ ಆಗಿದ್ರು, ಬಟ್ ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಈ ವಾರ ನಾಮಿನೇಟೇ ಆಗಿಲ್ಲ, ಸೊ ಹಾಗಾಗಿ ಎಲಿಮಿನೇಟ್ ಆಗಲ್ಲ. ಹಾಗಂತ ಐಶ್ವರ್ಯ ಅವ್ರ ವಿಚಾರದಲ್ಲಿ ಲಕ್ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ, ಹೌದು. ಹಾಗಂತ ಬರೀ ಲಕ್ ಫ್ಯಾಕ್ಟರಿಂದನೇ ಅವರು ಉಳ್ಕೋತಿದಾರಾ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಐಶ್ವರ್ಯ ಅವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಬರ್ತಾ ಇಲ್ವಾ? ಬರ್ತಾ ಇದೆ. ಸದ್ದು ಮಾಡ್ತಿದ್ದಾರೆ. ಬಟ್ ಕಂಪೇರ್ ಟು ಅದರ್ ಕಂಟೆಸ್ಟೆಂಟ್ಸ್ ಅವರ ಇಂಡಿವಿಜುವಾಲಿಟಿ ಜಾಸ್ತಿ ಕಾಣ್ತಾ ಇಲ್ಲ. ಅವರು ಶಿಶಿರ್ ಅವ್ರ ಜೊತೆಗೇನೆ ಜಾಸ್ತಿ ಇರ್ತಾರೆ. ಬಿಕಾಸ್ ನಾವು ಯಾವಾಗಲೂ ಮಂಜು ಮತ್ತು ಗೌತಮಿ ಅವ್ರನ್ನ ಲೈಕ್ ಅಂದರೆ ಟಾರ್ಗೆಟ್ ಮಾಡ್ತಾ ಇರ್ತೀವಿ ಆಡಿಯನ್ಸ್ ಆಗಿ. ಇವರಿಬ್ಬರೇ ಆಡ್ತಾರೆ, ಇವರಿಬ್ಬರದೇ ಒಪಿನಿಯನ್. ಅಂದರೆ ಗೌತಮಿ ಅವ್ರದ್ದು ಒಪಿನಿಯನ್ನೇ ಇಲ್ಲ, ಬರೀ ಮಂಜು ಅವ್ರ ಜೊತೆಗೇ ಇರ್ತಾರೆ, ಅವ್ರು ಆಡಿದ ರೀತಿಯೇ ಆಡ್ತಾರೆ, ಅವರು ಹೇಳುವಂತಹ ಮಾತುಗಳನ್ನೇ ಕೇಳ್ತಾರೆ ಅನ್ನೋ ರೀತಿಯಲ್ಲಿ. ಎಸ್ಪೆಷಲಿ ಆ ಒಂದು ರಾಜನ್ ಟಾಸ್ಕ್ ಬಂದಾಗಂತೂ ಗೌತಮಿ ಅವ್ರ ಮೇಲೆ ಸಿಕ್ಕಾಬಟ್ಟೆ ಪ್ರೇಕ್ಷಕರ ಕೆಂಗಣ್ಣು ಬಿದ್ದಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ರಾಜರು ಏನು ಹೇಳ್ತಿದ್ರು ಅದನ್ನು ಪಾಲಿಸೋದಷ್ಟೇ. ಜೊತೆಗೆ ಮಂಜಣ್ಣ ಅವ್ರ ಮೇಲೆ ಗೌತಮಿ ಅವರು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಒಪಿನಿಯನ್ಗಳನ್ನು ಅನ್ನುವಂಥದ್ದು ಮನೆಯ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಂದನೇ ಬಂದಿದೆ. ಬಟ್ ಈಗ ಸದ್ಯಕ್ಕೆ ಗೌತಮಿ ಅವರು ಒಂದು ಗಟ್ಟಿ ಸ್ಟ್ಯಾಂಡನ್ನು ತಗೊಂಡಿದ್ದಾರೆ. ಏನಂತಂದರೆ ಅದು ಲೈಕ್ ಲಾಸ್ಟ್ ಸೂಪರ್ ಸಂಡೇ ವಿತ್ ಸುದೀಪ ಆದಮೇಲೆ, ನಾನು ನಿಮ್ಮ ಜೊತೆಗೆ ಏನು ಸ್ನೇಹ ಇದೆಯೋ ಅದನ್ನು ನಾನು ಮನೆ ಹೊರಗಡೆ ಅದನ್ನು ಸಂಭಾಳಿಸ್ತೀನಿ, ಇಲ್ಲಿ ಬೇಕಾಗಿಲ್ಲ ಅನ್ನುವಂತಹ ಒಂದು ಗಟ್ಟಿ ಸ್ಟ್ಯಾಂಡನ್ನು ಗೌತಮಿ ಅವರು ತಗೊಂಡಿದ್ದಾರೆ. ವಿಚ್ ಈಸ್ ಎ ವೆಲ್ಕಮ್ ಚೇಂಜ್ ಆ್ಯಕ್ಚುಲಿ. ಬಿಕಾಸ್ ಈಗ ಮಂಜಣ್ಣ ಅವ್ರ ಜೊತೆಗೆ ಅವರು ಆಟ ಆಡ್ಕೊಂಡು ಬರ್ತಾ ಇದ್ದಿದ್ರೆ ಲಾಸ್ಟ್ ತನಕ ನಮಗೆ ಅವರಿಬ್ಬರಲ್ಲಿ ಏನು ಆ್ಯಸ್ ಎ ಪರ್ಸನ್ ಇಂಡಿವಿಜುವಲ್ ಆಗಿ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತಾನೆ ಇರಲಿಲ್ಲ. ಇದು ತುಂಬಾ ವೆಲ್ಕಮ್ ಚೇಂಜ್. ಇನ್ಫ್ಯಾಕ್ಟ್ ಇವತ್ತಿನ ಪ್ರೋಮೋ ಪ್ರಕಾರ ಅವ್ರೇನು ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ಇಡ್ತಾ ಇದ್ದಾರಲ್ಲ, ಕ್ಯಾಪ್ಟನ್ಸಿ ಟಾಸ್ಕಿಂದ ಮಂಜಣ್ಣ ಅವರನ್ನು, ಸೊ ಅದು ಕೂಡ ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಅವರು ಬೇಕು ಅಂತ ಯಾರ ಮುಂದೆನೋ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಮಂಜಣ್ಣ ಅವ್ರ ಮಾತು ಕೇಳ್ತಾ ಇಲ್ಲ, ನಾನು ಮಂಜಣ್ಣ ಅವ್ರ ಜೊತೆಗಿರುವ ಸ್ನೇಹವನ್ನು ಸ್ನೇಹದ ರೀತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡಲ್ಲ, ಅದು ಜಸ್ಟ್ ಸ್ನೇಹ ಈಸ್ ಔಟ್ ಆಫ್ ಗೇಮ್ ಅನ್ನೋದನ್ನು ಬೇರೆಯವ್ರಿಗೆ ಯಾರಿಗೋ ಪ್ರೂವ್ ಮಾಡಿ ಡಿಫೆಂಡ್ ಮಾಡಿ ತೋರಿಸೋದಕ್ಕೋಸ್ಕರ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಮಂಜು ಅವ್ರನ್ನ ತೆಗೆದಿದ್ರೆ ಅದು ತಪ್ಪಾಗುತ್ತೆ. ಬಟ್ ಅವ್ರು ಹಿಂದೆ ಸರಿತಾ ಇರೋದಂತೂ ತುಂಬ ಲೈಕ್ ಅಂದರೆ ಚೆನ್ನಾಗಿ ಕಾಣ್ತಾ ಇದೆ. ಮಂಜು ಅವರಿಂದ ಆ ಒಂದು ಸ್ನೇಹ ಏನಿದೆಯಲ್ಲ, ಸ್ನೇಹ ಏನೇ ಇದ್ರೂ ಸ್ನೇಹಕ್ಕೆ ಮಾತ್ರ ಸೀಮಿತ, ಅದು ಮನೆ ಹೊರಗಡೆ ಮಾತ್ರ ಇಟ್ಕೊಳ್ತೀನಿ, ಬಟ್ ಗೇಮಲ್ಲಿ ತರಲ್ಲ ಅನ್ನುವಂತಹ ಒಂದು ವಿಚಾರದಲ್ಲಿ ಗೌತಮಿಯವರು ತುಂಬ ಒಳ್ಳೆ ಮೂವ್ ಮಾಡ್ತಾ ಇದ್ದಾರೆ. ಇದನ್ನು ಮೊದಲಿಂದನೇ ಮಾಡಿರ್ತಿದ್ರೆ ನಮಗೆ ಅವರ ಇಂಡಿವಿಜುವಲ್ ವ್ಯಕ್ತಿತ್ವ ಯಾವ ರೀತಿ ಇದ್ದು ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿತ್ತು. ಬಟ್ ಯಾವಾಗಲೂ ಈ ರೀತಿ ಒಬ್ಬರಿಂದ ಒಬ್ಬರು ಇನ್ಫ್ಲುಯೆನ್ಸ್ ಆಗ್ತಾರೆ ಅನ್ನುವಂತಹ ವಿಚಾರ ಮಾತಾಡುವಾಗ ಈ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ ಗೌತಮಿ ಮಂಜು ಅವರಿಬ್ಬರು ಹೆಸರು ಮಾತ್ರ ಬರ್ತಾ ಇತ್ತು ಇಲ್ಲಿ ತನಕ. ಬಟ್ ಆದರೆ ಸ್ನೇಹಿತರೆ, ಅವ್ರದ್ದು ತುಂಬ ಚೆನ್ನಾಗಿ ಪ್ರೊನೌನ್ಸ್ಡ್ ಆಗಿ, ಸಿನ್ಸ್ ಮಂಜು ಅವರು ತುಂಬ ಸೌಂಡ್ ಮಾಡ್ತಾರಲ್ಲ ಮನೆ ಒಳಗಡೆ, ಸೊ ಹಾಗಾಗಿ ಇವರಿಬ್ಬರದ್ದೇ ಕಾಣುತ್ತೆ. ಅಂದರೆ ಇವರಿಬ್ಬರೇ ಒಟ್ಟೊಟ್ಟಿಗೆ ಆಟ ಆಡ್ತಾರೆ, ಆ ಥರದ್ದೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಇಬ್ಬರು ಒಪಿನಿಯನನ್ನು ಅವರವರೇ ಶೇರ್ ಮಾಡಿಕೊಂಡು ಇಬ್ಬರು ಒಂದೇ ಥರ ಆಟ ಆಡ್ತಿದ್ದಾರೆ ಅಂತ ಕಾಣಿಸ್ತಿತ್ತು. ಬಟ್ ಆದರೆ ಇವರಷ್ಟೇ ಮಟ್ಟದಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಕೂಡ ಒಟ್ಟೊಟ್ಟಿಗೆ ಆಟ ಆಡ್ತಿದ್ದಾರೆ, ಅವರು ಇವರಿಬ್ಬರನ್ನ ಬಿಟ್ಕೊಡ್ತಾ ಇಲ್ಲ. ಅದಕ್ಕಿಂತ ಜಾಸ್ತಿ ಐಶ್ವರ್ಯ ಮತ್ತು ಶಿಶಿರ್ ಅವರು ಅವರಿಬ್ಬರನ್ನ ಅವರು ಬಿಟ್ಕೊಟ್ಟೇ ಇಲ್ಲ, ಸೀಸನ್ ಸ್ಟಾರ್ಟ್ ಆದಾಗಲಿಂದ ಬಿಟ್ಕೊಟ್ಟೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ನಿನ್ನೆ ಒಂದು ಭವ್ಯ ಅವ್ರ ಜೊತೆ ಮಾತಾಡಿದ್ದಾರೆ, ಇನ್ಮೇಲೆ ನೀವು ನನ್ನ ಜೊತೆ ಕಾಣಿಸ್ಕೊಳ್ಳೋದು ಬೇಡ, ನಿನ್ನ ಡಿಸಿಷನ್ಸ್ ಏನೇ ಇದ್ರು ನೀನೇ ತಗೋ, ನಾವು ಮಾತಾಡೋಣ, ವಿ ವಿಲ್ ಬಿ ಫ್ರೆಂಡ್ಸ್, ನಾವು ಹೊರಗಡೆ ಹೋದ್ಮೇಲೂ ಫ್ರೆಂಡ್ಶಿಪ್ನ ಮುಂದುವರಿಸ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ, ನಿನ್ನ ಮೇಲೆ ನಂಬಿಕೆ ಇದೆ. ಬಟ್ ಆದರೆ ಮನೆ ಒಳಗಡೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋದು ಅದನ್ನೇ, ಭವ್ಯ ತ್ರಿವಿಕ್ರಮ್ ಜೊತೆ ಇರ್ತಾಳೆ, ಭವ್ಯ ತ್ರಿವಿಕ್ರಮ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಾಳೆ, ಆ ಥರನೇ ಹೇಳ್ತಾ ಇರ್ತಾರೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗಾಗಿ ನಾವು ಇನ್ಮೇಲೆ ಜೊತೆಗಿರೋದು ಬೇಡ ಅಂತ ಅಟ್ಲೀಸ್ಟ್ ಒಂದು ಅದರಿಂದ ಡಿವೇಟ್ ಆಗುವಂತಹ ಒಂದು ಕೆಲಸ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು, ವಿಚ್ ಈಸ್ ಅಗೈನ್ ಆ್ಯಕ್ಚುಲಿ ಅ ವೆಲ್ಕಮ್ ಚೇಂಜ್. ಬಟ್ ಶಿಶಿರ್ ಮತ್ತು ಐಶ್ವರ್ಯ ಅವರು ಇಲ್ಲಿ ತನಕ ನೀವು ಬೇಕಿದ್ರೆ ಗಮನಿಸಿ ನೋಡಿ, ಎಲ್ಲೂ ಕೂಡ ನಾಮಿನೇಷನ್ ವಿಚಾರ ಅಂತ ಬಂದಾಗಲಿ ಅಥವಾ ಯಾವುದಾದ್ರೂ ಒಟ್ಟಿನಲ್ಲಿ ಒಂದೇನೋ ಎಗೇನ್ಸ್ಟ್ ಆಗಿ ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ ಅವರಿಬ್ಬರು ವಿಚಾರದಲ್ಲಿ ನಾನು ಹೇಳ್ತಿರೋದು, ಶಿಶಿರ್ ಮತ್ತು ಐಶ್ವರ್ಯ, ಇಲ್ಲಿ ತನಕ ಆ ಥರದೊಂದು ಸನ್ನಿವೇಶ ಬಂದೇ ಇಲ್ಲ. ನೀವು ಬೇಕಿದ್ರೆ ಅವರಿಬ್ಬರನ್ನ ಬೇರೆ ಬೇರೆ ಟೀಮಲ್ಲಿ ಇಟ್ಟು ಆಡಿಸಿದ್ರು ಕೂಡ ಚೆನ್ನಾಗೇ ಇರ್ತಾರೆ. ಅಂದರೆ ಇಟ್ ವಿಲ್ ಬಿ ವೆರಿ ಲೈಕ್ ಚೆನ್ನಾಗಿದೆ, ಇಟ್ ಈಸ್ ಗುಡ್, ಓಕೆ, ಒಳ್ಳೆ ರೀತಿನೇ, ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್
ಏನ್ ನಾವು ಯಾವಾಗಲೂ ಜೋಡಿ ಜೋಡಿ ಅಂತ ಬಂದಾಗ ಮಂಜು ಮತ್ತೆ ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವರಿಬ್ಬರ ನಡುವೆ ಫೇವರಿಸಮ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಬಹುಶಃ ಅದೇ ರೀಸನ್ ಇಂದಾನೆ ಅವ್ರು ಯಾವಾಗಲೂ ಯಾಕಂದ್ರೆ ಎವಿಕ್ಟ್ ಆಗಬೇಕು ಅಂತ ಬಂದಾಗ ಲಾಸ್ಟ್ ಅಲ್ಲಿ ಹಾಟ್ ಸೀಟ್ ಅಲ್ಲಿ ಬಂದು ಕುತ್ಕೋತಾ ಇದ್ದಾರೆ. ಸೊ ಯಾವಾಗ ಅದನ್ನೇ ರಜತ್ ಅವರು ಇನ್ಫ್ಯಾಕ್ಟ್ ಶಿಶಿರ್ ಅವರಿಗೆ ಚೆನ್ನಾಗಿ ಹೇಳಿದ್ರು, ನೀವು ಇಂಡಿವಿಜುವಲ್ ಆಗಿ ತುಂಬಾ ಚೆನ್ನಾಗಿ ಆಟ ಆಡ್ತೀರಾ, ನೀವು ನಿಮ್ಮ ಸ್ಟ್ರೆಂತೇ ಬೇರೆ, ನಿಮ್ಮ ಪೊಟೆನ್ಷಿಯಲೇ ಬೇರೆ ಅಂತ ಅದನ್ನು ತಿಳ್ಕೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೂ ಇಂಡಿವಿಜುವಲ್ ಆಗಿ ಐಶ್ವರ್ಯ ಅವರು ಯಾವ್ಯಾವ ವಿಷಯದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಅಪಾರ್ಟ್ ಫ್ರಮ್ ಎಂಟರ್ಟೈನ್ಮೆಂಟ್, ಅಪಾರ್ಟ್ ಫ್ರಮ್ ಬೀಯಿಂಗ್ ಸ್ವೀಟ್, ಬೇರೆ ವಿಚಾರದಲ್ಲಿ ಯಾವ ರೀತಿ ಹಿಂಗೆ ಡಿಸಿಷನ್ಸ್ ತಗೊಳ್ಳುವಂತಹ ವಿಚಾರದಲ್ಲಿ ಯಾವ ರೀತಿ ಅವರು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಈ ಪಕ್ಷದ ಟಾಸ್ಕ್ ಬಂದಿದ್ದಾಗ ಐಶ್ವರ್ಯ ಅವರು ತಾವೇ ಸ್ವತಃ ಒಂದು ನಿಭಾಯಿಸಬಲ್ಲರು, ಅವರ ಒಂದು ವ್ಯಕ್ತಿತ್ವ ಸ್ವಲ್ಪ ಮಟ್ಟಿಗೆ ಕಾಣ್ತು ಆ ಒಂದು ಪಕ್ಷದ ಟಾಸ್ಕ್ ಇರುವಾಗ. ಬಟ್ ಯಾವಾಗ ಜೋಡಿ ಅದೊಂದು ಫೇವರಿಸಮ್ ಬಂದ್ಬಿಡುತ್ತಲ್ಲ, ಫ್ರೆಂಡ್ಶಿಪ್ ಅಂತ ಬಂದಾಗ ಅವ್ರ ಇಂಡಿವಿಜುವಾಲಿಟಿ ಕಾಣ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವರ ಭಾವನೆಗಳೆಲ್ಲ ಹತ್ತಿಕ್ಕಿಕೊಂಡು ಅವ್ರು ಸಪ್ರೆಸ್ ಮಾಡ್ಕೋತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಜೋಡಿ ಇದೆ, ಧನ್ರಾಜ್ ಮತ್ತು ಹನುಮಂತ್ ಅವ್ರ ಜೋಡಿ. ಅವರು ಕೂಡ ಲೈಕ್ ಕಂಫರ್ಟ್ ಝೋನಲ್ಲಿ ಇದ್ದಾರೆ. ಆ ಕಂಫರ್ಟ್ ಝೋನಿಂದ ಆಚೆ ಬಂದಾಗ ಮಾತ್ರ ಈ ಗೇಮ್ ಅಥವಾ ಈ ಸೀಸನ್ ಸ್ವಲ್ಪ ಇನ್ನೂ ಸ್ಪೈಸಿ ಆಗುತ್ತೆ, ಒಂದು ಸ್ಪೈಸಿ ಡೈವರ್ಷನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಸಪ್ಪೆ ಆಗ್ಬಿಡುತ್ತೆ. ಬಿಕಾಸ್ ಸುದೀಪ್ ಅವರು ಹೇಳಿದ್ರು, ಲೈಕ್ ಅಂದ್ರೆ ಸೀಸನ್ ಮಧ್ಯದಲ್ಲೇ 12.6 TVR ಬಂದಿದೆ ಅಂತ. ಅದು ಕೇವಲ ಸುದೀಪ್ ಅವರು ಆ ಒಂದು ಕಿಚ್ಚನ ಪಂಚಾಯತಿ ಎಪಿಸೋಡ್ ನಡೆಸ್ಕೊಡ್ತಾರಲ್ಲ, ಅದಕ್ಕೆ ಅಷ್ಟರ ಮಟ್ಟಿಗೆ ವ್ಯೂವರ್ಶಿಪ್ ಇದೆ, ಹಾಗಾಗಿ ಬಂತು. ಅದು ಕೇವಲ ಅವರಿಂದ ಬಂದಿದ್ದಂತಹ ಒಂದು TVR. ಆದರೆ ನೀವು ಇಡೀ ಸೀಸನ್ನ ನೋಡಕ್ ಹೋದ್ರೆ, ಈ ಸೀಸನ್ನ ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ ಅಂತಾನೆ ಹೇಳ್ಬೋದಲ್ವಾ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ನಮ್ಮನ್ನ ಎಷ್ಟರ ಮಟ್ಟಿಗೆ ಅದು ಎಂಗೇಜ್ ಮಾಡ್ತಿದೆ ಅಂತ ನೋಡಿದ್ರೆ ಬೇಜಾರು. ಎಷ್ಟು ಜನ ನಿಮ್ಮಲ್ಲಿ ಆ್ಯಕ್ಚುಲಿ ಈ ಸಲ ಬಿಗ್ ಬಾಸ್ ಸೀಸನ್ ನೋಡ್ತಿದ್ದೀರಾ, ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಇನ್ನೊಂದು ಜೋಡಿ ಹೊಸದಾಗಿ ಹುಟ್ಕೊಳ್ತಾ ಇದೆ, ವಿಚ್ ಈಸ್ ಅಗೈನ್ ಗೆಟಿಂಗ್ ಟಾಕ್ಸಿಕ್. ಇಬ್ಬರಿಗೂ ಟಾಕ್ಸಿಕ್ ಆಗ್ತಾ ಇದೆ. ಅದು ಯಾರು ಅಂತ ಹೇಳಿದ್ರೆ ಮೋಕ್ಷಿತಾ ಮತ್ತು ಚೈತ್ರ ಅವರು. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರು ತಕ್ಕಮಟ್ಟಿಗೆ ಅವ್ರದ್ದೇನೋ ಒಂದು ಮೆಂಟಾಲಿಟಿಯನ್ನ ಇಟ್ಕೊಂಡು ಆಡ್ತಾ ಇದ್ರು, ಅವ್ರದ್ದೇ ಆದಂತಹ ಒಂದು ಸ್ಟ್ಯಾಂಡ್ ಇತ್ತು. ಓಕೆ, ಅದು ನೆಗೆಟಿವ್ ಅಂತ ನಾವೀಗ ಹೇಳ್ತಾ ಇದೀವಿ, ಬಿಕಾಸ್ ಅವ್ರಿಗೆ ಅದು ನೆಗೆಟಿವ್ ಆಗ್ತಾ ಇದೆ ಮನೆ ಒಳಗಡೆ. ಬಿಕಾಸ್ ಯಾವುದೋ ಒಂದು ವಿಚಾರ ಕಿರಿಕಿರಿ ಆಯಿತು ಅನ್ನೋ ಕಾರಣಕ್ಕೆ ಫ್ರೆಂಡ್ಶಿಪ್ ಇಂದ ದೂರ ಮಾಡ್ಕೊಂಡ್ರು, ಅದನ್ನ ದ್ವೇಷದ ರೀತಿಯಲ್ಲಿ ಬದಲಾಯಿಸ್ಕೊಂಡಿದ್ದಾರೆ ಈಗ. ಆದ್ರೆ ಆ ದ್ವೇಷದ ಮೆಂಟಾಲಿಟಿಗೆ ತುಪ್ಪ ಸುರಿದು ಸ್ವಲ್ಪ ಅದನ್ನ ಜಾಸ್ತಿ ಬೆಂಕಿ ಹೊತ್ಕೊಳ್ಳೋ ಥರ ಮಾಡ್ತಾ ಇರೋದು ಚೈತ್ರ ಅವರು. ಬಿಕಾಸ್ ಚೈತ್ರ ಅವರು ಸುಮ್ಮನೆ ಬಂದಲ್ಲಿ ಕುಕ್ಕಿ ಏನೋ ಒಂದು ಹೇಳ್ಕೊಡೋದು, ಅದರಿಂದ ಮೋಕ್ಷಿತ ಅವ್ರು ಏನು ಅನ್ಕೋತಾ ಇದ್ದಾರೋ. ಈಗ ನೋಡಿ, ಮೊನ್ನೆ ತನಿಷ್ ಅವ್ರು ಬಂದು ಮತ್ತೆ ಒಂದು ಮಾಡುವಂತಹ ಪ್ರಯತ್ನ ಮಾಡಿದ್ರು ಮೋಕ್ಷಿತಾ ಮತ್ತು ಮಂಜು ಅವ್ರನ್ನ. ಬಟ್ ಆದ್ರೂ ಕೂಡ ಮೋಕ್ಷಿತಾ ಅವರು ಅಲ್ಲಿ ಹೂ ಅಂತ ಒಪ್ಕೊಂಡ್ರು. ಬಟ್ ಗೋಲ್ಡ್ ಸುರೇಶ್ ಹತ್ರ ನಿನ್ನೆ ಮಾತಾಡ್ತಾರೆ, ಇಲ್ಲ ಅವರು ಹೊರಗಿನ ಬೇರೆ ಥರ ನೋಡ್ತಾ ಇರ್ತಾರೆ ಎಪಿಸೋಡ್ಸ್ನ. ಅವ್ರಿಗೆ ನನ್ನ ಮನಸ್ಸೊಳಗೆ ಏನಾಗಿದೆ, ನನಗೆ ಯಾವ ಥರ ಅವಮಾನ ಆಗಿದೆ, ನನಗೆ ಯಾವ ಥರ ಬೇಜಾರಾಗಿದೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅದು ಓಕೆ, ಅವ್ರ ಒಪಿನಿಯನ್, ನಾನು ಮಾತ್ರ ನನಗೇನು ಅನ್ಸುತ್ತೋ ಅದನ್ನೇ ಮಾಡೋದು ಅಂತ ಹೇಳ್ತಾರೆ. ಸೊ ಅವ್ರು ಅವಾಗಲೇ ಕಿಚ್ಚ ಸುದೀಪ್ ಅವರು ನೀವು ಬೇಕಾದ್ರೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಇಷ್ಟ ಇದ್ರೆ, ಇಲ್ಲ ಅಂದ್ರೆ ಬಿಟ್ಬಿಡಿ ವಿಷಯನ ಅಂತ ಆಗ್ಲೇ ಸುದೀಪ್ ಅವರು ಹೇಳ್ದಾಗ್ಲೇ ಚೇಂಜ್ ಆಗಲಿಲ್ಲ. ಅವ್ರು ಆಗ್ಲೇ ಹಂಗೆ ಮೋಕ್ಷಿತ್ ಅವರು. ಇನ್ನು ಈಗ ಕೇಳಬೇಕಾ, ಈ ತನಿಷ್ ಅವರು ಬಂದು ಯಾರೋ ಒಬ್ಬ ಕಂಟೆಸ್ಟೆಂಟ್ ಬಂದು ಹೇಳಿದ್ರೆ ಅವ್ರು ಕೇಳ್ತಾರ? ಬಟ್ ಸ್ಟಿಲ್ ಈ ಒಂದು ಧೋರಣೆ ಕೂಡ ಅವರಿಗೆ ನೆಗೆಟಿವ್ ಆಗುವಂತಹ ಚಾನ್ಸಸ್ ಇದೆ. ಈ ಒಂದು ಧೋರಣೆ ವೃದ್ಧಿ ಆಗ್ಲಿಕ್ಕೆ, ಸ್ಟ್ರಾಂಗ್ ಆಗ್ಲಿಕ್ಕೆ ಎಲ್ಲ ಒಂದ್ ಕಡೆ ಚೈತ್ರ ಅವರು ಏನು ಕುಟುಕಿತಾ ಇದಾರಲ್ಲ, ಸ್ವಲ್ಪ ಹೇಳ್ಕೊಟ್ಟು ಅದೆಲ್ಲ, ಚೈತ್ರ ಅವರಿಂದ ಅವ್ರು ಡೈವರ್ಟ್ ಕೂಡ ಆಗ್ತಾ ಇರುವಂತಹ ಚಾನ್ಸಸ್ ಬಹಳ ಈಗ ಎಪಿಸೋಡ್ಗಳನ್ನ ನೋಡುವಾಗ ಕಾಣಿಸ್ತಾ ಇದೆ. ಸೊ ಈ ಜೋಡಿಯಾಗಿ ಆಡುವಂಥದ್ದನ್ನ ಬಿಟ್ಟು ಎಲ್ಲರೂ ಇಂಡಿವಿಜುವಲ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಈ ಒಂದು ಸೀಸನ್ ನೋಡೋರ್ಗೂ ಕೂಡ ಒಳ್ಳೆ ಸ್ಪೈಸಿ ಡೈವರ್ಷನ್ ಸಿಕ್ಕಾಗುತ್ತೆ. ಇನ್ಫ್ಯಾಕ್ಟ್ ರಜತ್ ಅವರು ತಕ್ಕ ಮಟ್ಟಿಗೆ ಈಗ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ರೀತಿ ಅವ್ರ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ, ಸ್ವಲ್ಪ ಬೇರೆ ಥರನೇ ಅನ್ನಿಸ್ತಾ ಇದೆ. ಅದೇ ರೀತಿ ಎಲ್ಲರೂ ಆಡಿದ್ರು ಕೂಡ, ಬಿಕಾಸ್ ನೀವು ನೋಡಿರ್ಬೋದು ಬೇರೆ ಸೀಸನ್ಗಳಲ್ಲಿ ಯಾರು ಇಂಡಿವಿಜುವಲ್ ಆಡಿರ್ತಾರೋ ಅವರೇ ಹೈಲೈಟ್ ಆಗೋದು. ಇಲ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕೊಂಡಿರೋದ್ರಿಂದ ಕಿರಿಕಿರಿ, ದ್ವೇಷ ಎಲ್ಲೂ ಕೂಡ ಫನ್ನೇ ಜನರೇಟ್ ಆಗ್ತಾ ಇಲ್ಲ. ಫನ್ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೇಕಲ್ವಾ. ಇಲ್ಲಿ ಒಬ್ರಿಗೆ ನೋಡಿದ್ರೆ ಒಬ್ರಿಗೆ ಆಗಲ್ಲ, ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಕಿರಿಕಿರಿ, ಇನ್ನೊಂದು ಗುಂಪು ಕಂಡ್ರೆ ಇವರಿಗೆ ಅಯ್ಯೋ ಇನ್ಸೆಕ್ಯೂರಿಟಿ, ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಭವ್ಯ ತ್ರಿವಿಕ್ರಮ್ ಕಂಡ್ರೆ. ಸೊ ಈ ಥರದ್ದೆಲ್ಲ ಆದರೆ ಶೋ ಸೀಸನ್ ತುಂಬ ಬೋರಿಂಗ್ ಆಗಿ ಇನ್ನೂ ಮುಂದುವರಿತಾ ಇರುತ್ತೆ. ಸೊ ಇದ್ರ ಬಗ್ಗೆ ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೋಕ್ಷಿತ ಅವ್ರು ಮಾತ್ರ ಬದಲಾಗೋ ಥರ ಕಾಣ್ತಾ ಇಲ್ಲ. ಅದೇ ಹೇಳಿದ್ನಲ್ಲ, ಅವ್ರು ಆಗಲೇ ಹಾಗೆ ಸುದೀಪ್ ಅವ್ರು ಹೇಳ್ಕೊಟ್ಟು ಹೋದಾಗಲೇ ಅವ್ರು ಚೇಂಜ್ ಆಗ್ತಾ ಇಲ್ಲ. ಇನ್ನು ಇವಾಗ ತನಿಷ್ ಅವ್ರು ಹೇಳ್ಕೊಟ್ರೆ ಕೇಳ್ತಾರಾ? ಸೊ ಗೌತಮಿ ಅವ್ರದ್ದು ವೆಲ್ಕಮ್ ಚೇಂಜ್ ಅಂತಾನೆ ಹೇಳ್ಬೋದು. ಮಂಜುವಿಂದ ದೂರ ಸರಿತಾ ಇದ್ದಾರೆ. ಮಂಜು ಅವರು ತಮ್ಮ ಪೊಟೆನ್ಷಿಯಲ್ ಏನು, ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಜನಗಳಿಗೆ ಗೊತ್ತಾಗಿದೆ, ಪ್ರೇಕ್ಷಕರಿಗೆ ಗೊತ್ತಾಗಿದೆ. ಅವ್ರು ಇಂಡಿವಿಜುವಲ್ ಆಗಿ ಜಸ್ಟ್ ಲೈಕ್ ತ್ರಿವಿಕ್ರಮ್ ಹೇಗೆ ಭವ್ಯ ಅವರನ್ನ ನೀನು ಆಟ ಆಡ್ಕೊಂಡು ಹೋಗೋಣ, ನಾವು ನೀನು ದೂರ ಇರುವಂತ ಹೆಂಗೆ ಹೇಳಿದಾರೋ, ಮಂಜು ಅವ್ರ ತಲೆಯಲ್ಲಿ ಅದು ಬರಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.